ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗಳಿಗೆ ಫಸ್ಟ್ ಡೇ ಸ್ಕೂಲು. ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಿದ್ದಾಳೆ ಇವಾಗ ನನ್ನ ಮಗಳು. 9th June 2025. ಸೊ ಬೇಗ ಎದ್ದೇಳಿಸ್ಬೇಕು, ಯಾಕಂದರೆ 8:20ಗೆ ನಾವು ಸ್ಕೂಲ್ ಹತ್ರ ಕರ್ಕೊಂಡೋಗಿ ಬಿಡಬೇಕು ಅಂತ ಹೇಳಿದ್ದಾರೆ. ವ್ಯಾನ್ ಎಲ್ಲ ಆ ಕಡೆಯಿಂದ ಕಳಿಸ್ತಾರಂತೆ ಬಸ್ನಲ್ಲಿ ಅವರಿಗೆ. ಸೊ ಹಾಗಾಗಿ ನಾವೇ ಅವಳನ್ನು ಡ್ರಾಪ್ ಮಾಡಬೇಕು. ಎದ್ದೇಳಿಸ್ತಾ ಇದ್ದೀವಿ. 6:30 ಆಗಿದೆ. ಸೊ ಅವಳು ಯಾವಾಗಲೂ ಲೇಟ್ ಬೇಕಪ್ ಆಗ್ತಿದ್ದು. ಯೂರೋ ಕಿಡ್ಸ್ಗೆ ಹೋಗ್ತಿದ್ದಾಗ 8:30ಗೆಲ್ಲ ಹೇಳ್ತಿದ್ಲು. ಬೇಗ ಹೇಳಲ್ಲ ಅವಳು. ಇನ್ಮೇಲೆ ಅದು ಒಂದು ಟಾಸ್ಕ್ ನಮಗೆ. ಅವಳನ್ನ ಬೇಗ ಹೇಳ್ಸೋದು ಕೂಡ ಒಂಥರ ಟಾಸ್ಕ್ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದಿಲ್ಲ, ನಾವು ಹೇಳಿಸ್ತಾ ಇದ್ವಿ, ಅವಳು ಮಲ್ಕೊಂಡೇ ಇದ್ದಾಳೆ. ಇದಾದಮೇಲೆ ಯಾಕೆ ಇಷ್ಟು ಬೇಗ ಎದುರಿಸ್ತಿದ್ದೀರಾ ಅಂತೆಲ್ಲ ಕೇಳ್ತಾ ಇದ್ಲು. ಸ್ಕೂಲ್ಗೆ ಹೋಗ್ಬೇಕಲ್ವಾ ಅಂತೆಲ್ಲ ಹೇಳಿದ್ವಿ. ಇವಾಗ ಅವಳಿಗೆ ಫ್ರೆಶ್ ಅಪ್ ಮಾಡಿಸ್ಬೇಕು. ಫ್ರೆಶ್ ಅಪ್ ಮಾಡಿ ಕರ್ಕೊಂಬರ್ತೀನಿ. ಫ್ರೆಶ್ ಅಪ್ ಎಲ್ಲ ನಾನು ಇವಾಗ ಆಲ್ರೆಡಿ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಇಟ್ಟಿದ್ದೀನಿ. ಅವಳಿಗೆ ಇಷ್ಟ ಅಂತ ಪುಳಿಯೋಗರೆ ಊರಿಂದನೇ ನಾನು ಪುಳಿಯೋಗರೆ ಗೊಜ್ಜೆಲ್ಲ ಮಾಡಿಸ್ಕೊಂಡು ತೊಗೊಬಂದಿದ್ದೆ. ಸೊ ನನಗೂ ಕೂಡ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳಿಗೂ ಕೂಡ ತುಂಬಾ ಇಷ್ಟ. ನಾವು ಫ್ರೆಶ್ ಅಪ್ ಮಾಡಿ ಕರ್ಕೊಂಬರ್ತೀನಿ. ಯಾವುದೇ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಂದ್ರೂ ಫಸ್ಟ್ ದೇವ್ರ ದೀಪ ಹಚ್ಚಬೇಕು. ಅದೇ ಥರ ನನ್ನ ಮಗಳು ಕೂಡ ಫಸ್ಟ್ ಡೇ ಸ್ಕೂಲ್ ಆಗಿರೋದ್ರಿಂದ ನಾನು ದೀಪ ಎಲ್ಲ ಹಚ್ಚಿಸ್ತಾ ಇದ್ದೀನಿ. ಅವಳೆ ಪೂಜೆ ಎಲ್ಲ ಮಾಡ್ತಿದ್ದಾಳೆ. ಅವಳಿಗಿಂತ ನನ್ನ ಮಗ ಇನ್ನೂ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾನೆ ಅಂತಲೇ ಹೇಳ್ಬೋದು. ನಾನು ಬ್ಲಾಗ್ಸ್ ಎಲ್ಲ ಕಂಟಿನ್ಯೂ ಆಗಿ ನೋಡೋರಿಗೆ ಗೊತ್ತಾಗುತ್ತೆ. ಯಾವಾಗಲೂ ಅವ್ನು ಪೂಜೆ ಮಾಡ್ತಾನೆ ಇರ್ತಾನೆ. ದೇವ್ರ ಮನೆಯಲ್ಲೇ ಇರ್ತಾನೆ ಅವನು ಮೋಸ್ಟ್ ಆಫ್ ದ ಟೈಮ್ ಅಂತಲೇ ಹೇಳ್ಬೋದು. ಹಾಗೆ ನನ್ನ ಮಗಳಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ ಅಂತಲ್ಲ, ನಾನು ಎಲ್ಲ ಟೈಮಲ್ಲೂ ಅವಳಿಗೆ ನನ್ನ ಮಗಳಿಗೆ ಪೂಜೆ ಮಾಡಿಸೋದೆಲ್ಲ ಅಭ್ಯಾಸ ಮಾಡಿದ್ದೀನಿ. ಹಾಗೆ ಕೂಡ ಅವ್ರ ಅಪ್ಪನ ಆಶೀರ್ವಾದ ಕೂಡ ತೊಗೊತಾ ಇದ್ದಾಳೆ. ಪೇರೆಂಟ್ಸ್ ಆಶೀರ್ವಾದ ಮಕ್ಳಿಗೆ ಇರಲೇಬೇಕು. ಹಾಗಾಗಿ ಇವಾಗ ನನ್ನ ಮಗಳಿಗೆ ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಕೊಟ್ಟಿದ್ದೀನಿ. ಬೇಗ ತಿಂತಾಳೆ, ಖುಷಿ ಆಗ್ತಾಳೆ ಅಂತ ನಾನು ಅಂದ್ಕೊಂಡೆ. ಇಲ್ಲ, ಅದನ್ನು ಕೂಡ ತುಂಬ ಸ್ಲೋ ಆಗಿ ತಿಂತಿದ್ದಾಳೆ. ಆ್ಯಂಡ್ ಇಷ್ಟು ಮಾರ್ನಿಂಗ್ ಬೇಗ ಅವಳು ಯಾವತ್ತೂ ಬ್ರೇಕ್ಫಾಸ್ಟ್ ಎಲ್ಲ ತಿಂದಿರಲೇ ಇಲ್ಲ. ಯಾಕಂದರೆ ಅವಳು ಮಲ್ಕೊಂಡಿರ್ತಿದ್ಲು. ಈ ಟೈಮಲ್ಲೆಲ್ಲ 8 ಗಂಟೆಲೆಲ್ಲ ಮಲ್ಕೊಂಡೇ ಇರೋಳು. ಇವಾಗ ಎದ್ದು ಬೇಗ ರೆಡಿ ಆಗಬೇಕು ಅಂದರೆ ಅವಳಿಗೂ ಕೂಡ ಕಷ್ಟ ಆಗುತ್ತೆ. ನನ್ನ ಮಗಳು ಫೇವ್ರೆಟ್ ಪುಳಿಯೋಗರೆ ಎಂಜಾಯ್ ಮಾಡ್ತಿದ್ದಾಳೆ. ಸೊ ನೋಡ್ತಾ ಇರ್ಬೋದು, ಹೊಸ ಬ್ಯಾಗು, ಹೊಸ ಲಂಚ್ ಬ್ಯಾಗ್, ವಾಟರ್ ಬಾಟಲ್, ಬಾಕ್ಸ್ ಎಲ್ಲ ಕೂಡ ಹೊಸದೇ. ಅವಳು ಪಿಂಕ್ ಡ್ರೆಸ್ಸಲ್ಲಿ ಪಿಂಕ್ ಬ್ಯಾಗ್ ಇಟ್ಕೊಂಡು ಆರಾಮಾಗಿ ಬರ್ತಿದ್ದಾಳೆ. ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲೇ ಕೂಡ ನಮ್ಮ ಭಾವ ಕೂಡ ಮನೆಗೆ ಬಂದರು. ಸೊ ಅವರು ಕೂಡ ನಮ್ಮ ಮಕ್ಳ ಜೊತೆಲ್ಲ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ರು. ತುಂಬ ಖುಷಿಯಾಗಿದ್ದಾಳೆ ಸ್ಕೂಲ್ಗೆ ಹೋಗೋದಕ್ಕೆ. ಸೊ ಪೂಜೆ ಆದಮೇಲೆ ಕುಂಕುಮ ಹಾಕ್ಕೊಳ್ಳೋದು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ಲು. ಅದಕ್ಕೆ ಅವರಪ್ಪ ಕುಂಕುಮ ಹಚ್ತಿದ್ದಾರೆ. ನೋಡ್ತಾ ಇರ್ಬೋದು, ವಿಂಡೋಯಿಂದನೇ ಹಚ್ತಿದ್ದಾರೆ ಟೈಮ್ ಆಗಿತ್ತು ಅಂತ ಹೇಳಿ. ಸೊ ನಾವು ಇವಾಗೆಲ್ಲ ಹೊರಡ್ತಾ ಇದ್ದೀವಿ. ಬುಕ್ಸ್ ನೋಡಿ ಎಷ್ಟೊಂದಿದೆ. ನಮ್ಮ ಮತ್ತೆ ಎಲ್ಲ ರೇಗ್ತಿದ್ರು, ಇಷ್ಟೊಂದೆಲ್ಲ ಬುಕ್ ಓದಬೇಕಾ ಅವಳು ಅಂತ ಎಲ್ಲ ರೇಗಿಸ್ತಾಯಿದ್ರು. ಇಷ್ಟು ಚಿಕ್ಕ ಮಕ್ಕಳಿಗೆ ಎಷ್ಟೊಂದು ಸಲ ಬುಕ್ಸ್ ಇರುತ್ತೆ, ಏನು ಮಾಡೋಕ್ಕಾಗಲ್ಲ, ಎಲ್ಲ ಓದಲೇಬೇಕು. ಆ್ಯಂಡ್ ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಎಲ್ಲ ಕೂಡ ಸ್ಕೂಲ್ಗೆ ಡ್ರಾಪ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಅವರು ಹೇಳಿದ್ದಾರೆ 8:20ಗೆಲ್ಲ ಸ್ಕೂಲ್ಗೆ ಇರಬೇಕು ಅಂತ ಹೇಳಿ. ಸೊ ಹಾಗಾಗಿ ನಾವು 8 o'clockಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ಸೊ ಮೌರ್ಯ ಕೂಡ ಬರ್ತಿದ್ದಾರೆ. ನೋಡಿ ಎಷ್ಟು ನಿಧಾನಕ್ಕೆ ಆರಾಮಾಗಿ ಇಳ್ಕೊಂಡು ಬರ್ತಿದ್ದಾರೆ ಅಂತ. ಹಾಗೆ ನಮ್ಮ ಮನೆ ಕೆಳಗಡೆ ಅಂಕಲ್ ಕೂಡ ಫಸ್ಟ್ ಡೇ ಅಲ್ವಾ ಸ್ಕೂಲಿಗೆ ವಿಶ್ ಮಾಡಿ ಕಳಿಸ್ತಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಖುಷಿ ಬಾಯ್ಲಿ. ಯಾವ ಸ್ಕೂಲ್ಗೆ ಹೋಗ್ತಿದ್ಯಾ ಮಗಳೇ? ಯೂರೋ ಕಿಡ್ಸ್ಗಾ? ಇವಾಗ ಯಾವ ಸ್ಕೂಲಿಂದು? ಯೂರೋ ಕಿಡ್ಸ್ ಮುಗೀತಲ್ವ ನಿಂದು? ಮತ್ತೆ ಯಾವ ಸ್ಕೂಲ್ಗೆ ಹೋಗ್ತೀಯಾ? ನೋ ಮಗಳೇ, ಯೂರೋ ಕಿಡ್ಸ್ ಇಲ್ಲ ನಿಂದು ಇವಾಗ. ಯಾವ್ದು ಇವಾಗ ಸ್ಕೂಲು ನಿಂದು? ಯಾವ ಸ್ಕೂಲ್ ಇಷ್ಟ ನಿಂಗೆ? ಯೂರೋ ಕಿಡ್ಸ್ ಇಷ್ಟನಾ? ಯೂರೋ ಕಿಡ್ಸ್ ನೆಕ್ಸ್ಟ್ ಮೌರ್ಯ ಮಾತ್ರ. ಹೌದಾ, ಆಯಿತು, ಹೋಗು ಮಗಳು. ನೋಡಿದ್ರಲ್ಲ ನನ್ನ ಮಗಳಿಗೆ ಅವಳು ಸ್ಕೂಲ್ ಎಷ್ಟು ಇಷ್ಟ ಅಂತ. ಯೂರೋ ಕಿಡ್ಸ್ ಅಂದರೆ ಅವಳಿಗೆ ತುಂಬಾ ಇಷ್ಟ. ಶ್ರೀ ಚೈತನ್ಯಗೆ ಹೋಗ್ತಿದ್ದೀನೇನೋ ಖುಷಿಗಿಂತ ಯೂರೋ ಕಿಡ್ಸ್ನ ಮಿಸ್ ಮಾಡ್ಕೋತಿದ್ದೀನೇನೋ ಬೇಜಾರೇ ಅವಳಿಗೆ ಜಾಸ್ತಿನೇ ಇತ್ತು. ಆದರೂ ಕೂಡ ಹೊಸ ಸ್ಕೂಲು, ಹೊಸ ಫ್ರೆಂಡ್ಸ್ ಅಂತೆಲ್ಲ ಬೂಸ್ಟ್ ಮಾಡಿದ್ವಿ ಅವಳಿಗೆ. ಅವಳು ಬೇಜಾರಾಗಬಾರ್ದು ಅಂತ ಹೇಳಿ ಖುಷಿಯಾಗಿದ್ದಾಳೆ ಹೊಸ ಸ್ಕೂಲ್ಗೆ ಹೋಗೋಕ್ಕೆ. ಅವಳಿಗಂತೂ ತುಂಬಾ ಖುಷಿ ಇದೆ ಹೊಸ ಸ್ಕೂಲ್ಗೆ ಹೋಗೋದಕ್ಕೆ, ಹೊಸ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಅಂತ ಹೇಳಿ. ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ. ನಾವು ಹೋಗೋ ದಾರಿನಲ್ಲೇ ನಮ್ಮ ಮನೆ ಹತ್ತಿರದಲ್ಲೇ ಯೂರೋ ಕಿಡ್ಸ್ ಕಾಣಿಸ್ತಿದೆ ಅಲ್ವಾ. ಇದು ನನ್ನ ಮಗಳು ನರ್ಸರಿಯಿಂದ UKG ಇದೇ ಸ್ಕೂಲಲ್ಲಿ ಓದಿದ್ದು. ತುಂಬ ಒಳ್ಳೆ ಸ್ಕೂಲ್ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಬೇಸಿಕ್ಸ್ ಸಿಕ್ತು ನನ್ನ ಮಗಳಿಗೆ ಅಂತಲೇ ಹೇಳ್ಬೋದು. ಬಾಯ್ ಟು ಯೂರೋ ಕಿಡ್ಸ್, ಹಾಯ್ ಟು ಶ್ರೀ ಚೈತನ್ಯ. ಸೀರಿಯಸ್ಲಿ ನನಗಂತೂ ತುಂಬಾ ಬೇಜಾರಾಗ್ತಿದೆ, ಯಾಕಂದರೆ ಸ್ಕೂಲ್ ಎಜುಕೇಷನ್ ಅಷ್ಟು ಚೆನ್ನಾಗಿತ್ತು. ಎಲ್ಲೋಗ್ತಿದ್ಯಾ? ಎಲ್ಲೋಗ್ತಿದ್ಯಾ ಹೇಳು? ಯಾರ ಸ್ಕೂಲು?
ಅಕ್ಕ ಸ್ಕೂಲ್ಗೆ ಹೋಗ್ತಿದ್ಯಾ? ಅಕ್ಕನ ಬಿಟ್ಬಿಟ್ಟು ಬರೋಕ್ಕೆ ಸ್ಕೂಲಿಗೆ. ಹಿಂಗೆ ವಿಶ್ ಮಾಡಿ ಅಕ್ಕಗೆ, ಹಿಂಗೆ ಅನ್ನಿ ಅಕ್ಕಂಗೆ ವಿಶ್ ಮಾಡಿ. ರೈಟ್ ಹ್ಯಾಂಡಲ್ ಅಲ್ವಾ ಮಾಡೋದು, ರೈಟ್ ಹ್ಯಾಂಡಲ್ ಮಾಡಿ. ಅಕ್ಕ ಗುಡ್ ಲಕ್ ಹೇಳು, ಅಕ್ಕ ಗುಡ್ ಲಕ್ ಅಂತ ಹೇಳು ಅಕ್ಕಂಗೆ. ಗುಡ್ ಲಕ್ ಅಕ್ಕ ಅನು. ಅಕ್ಕ ಹೇಳಮ್ಮ, ಅಕ್ಕ ವಿಶ್ ಯು ಗುಡ್ ಲಕ್. ನೀನು ಹೇಳೋಯ್ತ್ಯಾ? ನೀ ಸ್ಕೂಲ್ಗೆ ಹೋಯ್ತ್ಯಾ? ಯಾವಾಗ ಹೋಯ್ತ್ಯಾ? ಈಗ ಎಲ್ಲಿಗೆ ಹೋಯ್ತ್ಯಾ? ಎಲ್ಲಿ ಹೋಗ್ತೀಯಾ ನೀನು? ಇಲ್ಲಿ ಹೋಗ್ತೀಯಾ? ಸ್ಕೂಲಲ್ಲಿ ಏನು ಮಾಡ್ತೀಯಾ? ಸ್ಕೂಲಲ್ಲಿ ಈ ಕಲ್ತ್ಕೊಂಬತ್ತೀಯಾ? ಓಕೆ. ನಾನು ಬರಲ್ಲ. ಎಲ್ಲಿಗೆ ಬರಲಿ? ಇಲ್ಲಿದ್ದೀನಲ್ಲ, ಆಲ್ರೆಡಿ ಜೊತೆಲಿ ಇದೀನಲ್ವಾ? ಇಲ್ವಾ? ಹ್ಯಾಪಿ ಗೊಂಬೆ, ಹ್ಯಾಪಿ ಸ್ಕೂಲ್ಗೆ ಹೋಗಕ್ಕೆ. ಯಾವ ಸ್ಕೂಲ್ ಇಷ್ಟ? ನಾಳೆಯಿಂದನೂ ಯೂರೋ ಕಿಡ್ಸ್ ಇಷ್ಟನಾ? ಯೂನಿವರ್ಸಿಟಿ ಚೈತನ್ಯ ಅಲ್ವಾ ನೀನು? ಹೌದಾ? ನಿಮ್ಮ ಮ್ಯಾಮ್ಗೆ ಹೇಳ್ಬೇಕಿತ್ತು, ಸೌಮ್ಯ ಮ್ಯಾಮ್ಗೆ, ಕಂಟಿನ್ಯೂ ಇರಬೇಕು ಮ್ಯಾಮ್ ಯೂರೋ ಕಿಡ್ಸಲ್ಲೇ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಎಲ್ಲ ನಾನು ಅಲ್ಲೇ ಜಾಯ್ನ್ ಆಗ್ತೀನಿ ಅಂತ. ಅಷ್ಟೇನಾ? ಎಲ್ಲಿಗೆ ಹೋಯ್ತ್ಯಾ? ಏನಂಗಂದ್ರೆ ಮಗನ, ನಿನ್ಗೆ ಏನಿಷ್ಟ ತಿನ್ನೋದಿಕ್ಕೆ? ಏನಿಷ್ಟ ನಿಂಗೆ ತಿನ್ನೋದಿಕ್ಕೆ? ಐಸ್ ಕ್ರೀಮ್ ಬೇಕಾ ನಿನಗೆ? ಏನು ಬೇಕು ಜೋರಾಗಿ ಹೇಳು. ಐಸಿಮು. ಲಾಲಿಪಾಪು? ಲಾಲುಪು. ಆಮೇಲೆ ಏನು ಬೇಕು? ಏಯ್ ಕಳ್ಳ, ಅಗಿಸಿಮು ಬೇಕಾ ನಿಂಗೆ? ಲಾಲುಪು? ಚಾಕಿ ಬೇಕು. ಸ್ಕೂಲ್ಗೆ ಹೋಯ್ತ್ಯಾ? ಏನ್ಗೆ ಹೋಯ್ತ್ಯಾ? ಸ್ಕೂಲಲ್ಲಿ ಏನು ಮಾಡ್ತಾರೆ? ಸ್ಕೂಲಲ್ಲಿ ಹೇಳ್ಕೊಡ್ತಾರಾ? ಓಕೆ. ಎಷ್ಟೊತ್ತಿನಲ್ಲಿ ಬುವ್ವ ಮನೇಲಿದ್ದಾಳೆ. ಬುವ್ವ ಮನೆಯಲ್ಲಿ, ಬುವ್ವ ಮನೇಲಿದ್ದಾಳೆ. ಹೊರಟ್ಬಿಟ್ರೆ ಬರ್ತಾರೆ, ಹೊರಡದೆ ಹೋದ್ರೆ ಕಷ್ಟ. ಅವನಾಗ ಅವನೇ ಫೋನ್ ಮಾಡವನೇ. ನೋಡಿದ್ರಲ್ಲ ನನ್ನ ಮಗ ಹೇಗೆಲ್ಲ ಮಾತಾಡ್ತಾನೆ ಅಂತ. ಅವ್ನು ಮಾತು ಕೇಳೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ನನ್ನ ಮಗಳು ಮಾತಾಡೋದು ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಕ್ಲಿಯರಾಗಿ ಸ್ಟಾರ್ಟಿಂಗಿಂದನೇ ತೊದಲು ಮಾತಾಡ್ಬಿಟ್ಟು, ಬಟ್ ನನ್ನ ಮಗ ತೊದಲು ಮಾತಾಡ್ತಾರೆ. ತುಂಬಾ ಖುಷಿಯಾಗುತ್ತೆ. ಸೊ ಫೈನಲಿ ನಾವು ಸ್ಟೇಜ್ ರೀಚ್ ಆದ್ವಿ. ಎಲ್ಲರೂ ಪೇರೆಂಟ್ಸ್ಗೆಲ್ಲ ಮಕ್ಕಳು ಕರ್ಕೊಂಡ್ಬಂದು ಬಿಡ್ತಾಯಿದ್ರು. ಸೊ ಗೇಟಿಂದನೇ ಆಚೆನೇ ಕಾರ್ ಏನೇ ವೆಹಿಕಲಲ್ಲಿ ನಾವು ಬಂದಿರ್ತೀವಿ ಅದೆಲ್ಲ ಗೇಟಿಂದನೇ ಆಚೆ ಇತ್ತು. ಗೇಟ್ ಒಳಗೆಲ್ಲ ಹಲೋ ಎಲ್ಲ ಪ್ರದೀಪ್ ನೋಡ್ತಾ ಇರ್ಬೋದು, ಬುಕ್ಸ್ನ ತಗೊಂಡು ಹೋಗ್ತಿದ್ದಾರೆ. ನನ್ನ ತಮ್ಮ ನನ್ನ ಮಗಳು ಇಬ್ಬರು ಆರಾಮಾಗಿ ಓಡಾಡ್ತಿದ್ದಾರೆ. ಸೊ ಖುಷಿಯಾಗುತ್ತೆ ಅವರಿಬ್ಬರು ಈ ಥರ ಓಡಾಡೋದನ್ನು ನೋಡೋದಕ್ಕೆ. ಸೊ ಮಕ್ಕಳಿಗೆಲ್ಲ ಖುಷಿಯಾಗಲಿ ಅಂತೆಲ್ಲ ಈ ಥರ ಎಲ್ಲ ಮಾಡಿದರು. ವೆಲ್ಕಮ್ ಮಾಡೋದಕ್ಕೆ ಮಕ್ಕಳಿಗೆ ತುಂಬಾ ಚೆನ್ನಾಗಿತ್ತು. ಹಾಯ್ ಮಾಡಿ ಇಬ್ಬರು ನೋಡಿ, ಹಾಯ್ ಮಾಡಮ್ಮ. ನೋಡ್ತಾ ಇರ್ಬೋದು ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್. ಎಲ್ಲ ಮಕ್ಕಳು ಹೋಗ್ತಾ ಇದ್ದಾರೆ. ವೆಲ್ಕಮ್ ಅಂತೆಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಫ್ಲವರ್ಸಲ್ಲೆಲ್ಲ. ತುಂಬ ಚೆನ್ನಾಗಿದೆ. ನನ್ನ ಮಗಳಿಗೆ ಸ್ವಲ್ಪ ಫೋಟೋಸ್ ಅಂದರೆ ಕ್ರೇಜ್ ಇಲ್ಲ, ಹಾಗಾಗಿ ಅವಳು ಸರಿ ಅವಳಿಗೆ ಇಷ್ಟ ಆಗಲ್ಲ ಫೋಟೋಸು ವೀಡಿಯೋಸ್ ಯಾವುದೂ ಅವಳಿಗೆ ಅಷ್ಟು ಖುಷಿ ಕೊಡಲ್ಲ. ಸೊ ಅವಳು ನ್ಯಾಚುರಲ್ ಆಗಿದ್ದಾಗ ನಾವು ಫೋಟೋಸ್ ತೆಗಿತೀವಿ, ಅದು ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ನನ್ನ ಮಗಳಿಗೆ ಹೇಳ್ತಾ ಇದ್ದೆ, ಮಗಳೇ ನೀಟಾಗಿ ನೋಡು, ಸ್ಮೈಲ್ ಮಾಡು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ದೊಡ್ಡವಳಾದ್ಮೇಲೆ ಯಾವಾಗಲಾದರೂ ಅವಳು ಈ ಬ್ಲಾಗ್ಸನ್ನೆಲ್ಲ ನೋಡಿದ್ರೆ ಅವಳು ಖುಷಿ ಕೊಡುತ್ತೆ. ಬಟ್ ಏನು ಮಾಡಿದ್ರು ನನ್ನ ಮಗಳಂತೂ ಸ್ಮೈಲ್ ಮಾಡಲ್ಲ, ಕರೆಕ್ಟಾಗಿ ಫೋಸ್ ಕೊಡಲ್ಲ ಅವಳು. ಇದು ರಿಸೆಪ್ಷನ್ನು. ನನ್ನ ಮಗಳು ಹಾಯ್ ಮಾಡಂದರೆ ನಮಸ್ತೆ ಮಾಡಿದ್ರು. ನಿಜವಾಗ್ಲೂ ಸರ್ಪ್ರೈಸ್ ಅಂತಲೇ ಅನಿಸ್ತು ನನಗೆ. ಯಾಕೆ ಅಂತ ಹೇಳಿದ್ರೆ ಯೂರೋ ಕಿಡ್ಸ್ಗೆ ಹೋಗಿದ ತಕ್ಷಣ ಎಂಟ್ರ್ ಆಗ್ತಿದ್ದಾಗೇ ಮೇಡಮ್ ಇರ್ತಾರೆ, ಅಲ್ಲಿ ಒಂದಷ್ಟು ಪಿಕ್ಚರೆಲ್ಲ ಇರ್ತಾರೆ. ಅದನ್ನೆಲ್ಲ ಐಡೆಂಟಿಫಿಕೇಷನ್ ಮಾಡಿ ಅವ್ರಿಗೆ ನಮಸ್ತೆ ಮಾಡಿ ಒಳಗೋಗಬೇಕು. ಸೊ ಅದನ್ನು ಇಲ್ಲೂ ಕೂಡ ಫಾಲೋ ಮಾಡ್ತಿದ್ದು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಇದು ಆಡಿಟೋರಿಯಂ. ಫಸ್ಟ್ ಸ್ಟ್ಯಾಂಡರ್ಡ್
ಮಕ್ಳುಗಳಿಗೆಲ್ಲ ಪೇರೆಂಟ್ಸ್ಗಳಿಗೆಲ್ಲ ಆಡಿಟೋರಿಯಮಲ್ಲಿ ಕೂರಿಸಿದ್ರು. ಸುಮ್ಮನೆ ಸಣ್ಣದಾಗಿ ಒಂದು ಪೂಜೆ ಎಲ್ಲ ಮಾಡಿ ಇಂಟ್ರೊಡಕ್ಷನ್ಸ್ ಎಲ್ಲ ಕೊಟ್ಟು ಹೇಗಿರುತ್ತೆ ವ್ಯಾನ್ ಫೆಸಿಲಿಟೀಸ್ ಹೇಗಿರುತ್ತೆ, ವ್ಯಾನಲ್ಲಿ ಯಾವ ಥರ ಪಿಕಪ್ ಡ್ರಾಪ್ ಮಾಡಬೇಕು ಅಂತೆಲ್ಲ ಒಂದಷ್ಟು ಗೈಡ್ಲೈನ್ಸ್ ಕೊಡ್ತಾಯಿದ್ರು ನಮಗೆ. ಸೊ ನೋಡ್ತಾ ಇರ್ಬೋದು, ಕೆಲವೊಂದು ಮಕ್ಕಳೆಲ್ಲ ಒಡ್ಡಾಡ್ತಿದ್ರು, ಕೆಲವೊಂದು ಮಕ್ಕಳೆಲ್ಲ ಸೀರಿಯಸ್ಸಾಗಿ ಕೂತ್ಕೊಂಡು ನಿಂತಿದ್ರು. ಸೊ ಟೀಚರ್ ಇಲ್ಲಿ ಅವರು ಪ್ರಿನ್ಸಿಪಲ್ ಅಂತ ಅನಿಸುತ್ತೆ, ನನಗೂ ಇನ್ನೂ ಯಾರು ಪ್ರಿನ್ಸಿಪಲ್ ಆ ಥರ ಎಲ್ಲ ಇನ್ನೂ ಏನು ಅಷ್ಟಾಗಿ ಗೊತ್ತಿಲ್ಲ. ಹೋಗ್ತಾ ಗೊತ್ತಾಗುತ್ತೆ. ಸ್ವಲ್ಪ ನಮಗೂ ಟೈಮ್ ಬೇಕಾಗುತ್ತೆ. ನೋಡ್ಬೋದು ನನ್ನ ಮಗಳು ತುಂಬಾ ಖುಷಿಯಾಗಿದ್ದಾಳೆ. ನನ್ನ ಮಗನೂ ಕೂಡ ನನ್ನ ಮಗಳ ಜೊತೆನೇ ಕೂತ್ಕೊಂಡಿದ್ದಾನೆ. ಇಲ್ಲಿ ಸ್ವಲ್ಪ ಮಕ್ಕಳಿದ್ರು, ಅವ್ರಿಗೆಲ್ಲ ನನ್ನ ಮಗಳನ್ನೆಲ್ಲ ಪರಿಚಯ ಮಾಡಿಸಿ ಅವ್ರ ಜೊತೆ ಆಟ ಆಡ್ಕೊಂಡು ಮಾತಾಡು ಅಂತ ಹೇಳಿ ಅವಳು ಕೂಡಿಸಿದ್ವಿ. ನನ್ನ ಹಸ್ಬೆಂಡ್ ಮಗ ಕೂಡ ಇದ್ದ. ಸೊ ಅವರೆಲ್ಲನೂ ಫ್ರೆಂಡ್ಸ್ ಮಾಡಿಕೊಂಡು ಮಾತಾಡಲಿ ಅಂತ ಹೇಳಿ ಬಿಟ್ಟಿದ್ವಿ. ಸೊ ನೋಡ್ತಾ ಇರ್ಬೋದು, ಇದೇ ಟೈಮ್ಗೆ ನನ್ನ ಮಗಳು ಹಿಡ್ಕೊಂಡು ಎಷ್ಟು ಹಿಂಸೆ ಮಾಡ್ತಾನೆ, ಯಾವ ಥರ ಆಟ ಆಡಿಸ್ತಾನೆ. ಯಾವಾಗಲೂ ಅವಳಿಗೆ ಇದೇ ಥರ ತೀಟೆ ಮಾಡ್ತಾ ಇರ್ತಾನೆ. ಅವನು ಕಿವಿ ಎಳಿಯೋದು, ಕೂದಲು ಎಳಿಯೋದು, ಹೊಡಿಯೋದು ಎಲ್ಲ ಮಾಡ್ತಾನೆ. ಸೊ ಇನ್ಮೇಲೆ ಅವಳು ಸ್ಕೂಲ್ಗೆ ಹೋದಾಗ ಸ್ವಲ್ಪ ಮಿಸ್ ಮಾಡ್ಕೊತಾನೆ. ಇವಾಗ ಇಲ್ಲಿ ನನ್ನ ಮಗಳನ್ನೆಲ್ಲ ಅಂದರೆ ಇವಾಗ ಎಲ್ಲ ಮಕ್ಳುಗಳನ್ನೂ ಕೂಡ ಸೆಕ್ಷನ್ ವೈಸ್ ಅವರೇ ಡಿವೈಡ್ ಮಾಡ್ತಿದ್ದಾರೆ. ಸೊ ಡಿವೈಡ್ ಮಾಡಿ ಅವ್ರನ್ನ ಕೂಡಿಸಿದ್ದಾರೆ. ಎ ಸೆಕ್ಷನ್, ಬಿ ಸೆಕ್ಷನ್, ಸಿ ಸೆಕ್ಷನ್ ಅಂತೇಳಿ ಸಪ್ರೇಟ್ ಮಾಡಿ ಆ ಸೆಕ್ಷನ್ ಮಗಳನ್ನೆಲ್ಲ ಒಂದು ಕಡೆ ಕೂಡಿಸಿ ಕ್ಲಾಸ್ ಟೀಚರ್ ಹತ್ರ ಹೇಳಿ ಅವರನ್ನೆಲ್ಲ ಸ್ಕೂಲ್ಗೆ ಕಳಿಸ್ತಾರೆ. ನೋಡ್ತಾ ಇರ್ಬೋದು, ನನ್ನ ಮಗಳು ಫಸ್ಟ್ ಸ್ಟ್ಯಾಂಡರ್ಡ್ ಬಿ ಸೆಕ್ಷನ್. ಸೊ ಅವಳು ತುಂಬ ಖುಷಿಯಾಗಿದ್ದಾಳೆ, ಎಕ್ಸೈಟ್ ಆಗಿದ್ದಾಳೆ. ನಾನು ತುಂಬ ಖುಷಿಯಾಗಿದ್ದೀನಿ. ಯಾಕೆಂದರೆ ಒಂದು ಕ್ಲಾಸಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇರ್ತಾರೆ ಅಂತ ನಮಗೂ ಕೂಡ ಇನ್ನೂ ಗೊತ್ತಿಲ್ಲ. ಅವ್ರ ಕ್ಲಾಸ್ ಟೀಚರ್ ಯಾರಂತ ಗೊತ್ತಿಲ್ಲ. ಸೊ ಕ್ಲಾಸ್ ರೂಮ್ ಹೇಗಿರುತ್ತೆ ನೋಡೋಣ ಅಂತ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಬಿಡ್ತಾರಾ ಇಲ್ವಾ ಅಂತ. ಸೊ ನನ್ನ ಮಗಳಿಗೆ ಯೂರೋ ಕಿಡ್ಸಲ್ಲಿ ನನ್ನ ಮಗಳು ಫ್ರೆಂಡ್ಸ್ ಯಾರಿದ್ರು ಅವರು ಕೂಡ ಅಲ್ಲಿ ಇಬ್ಬರು ಕ್ಲಾಸ್ಮೇಟ್ಸ್ ಇದ್ದಾರೆ. ಸೊ ಅದು ಸ್ವಲ್ಪ ಖುಷಿ ಆಯಿತು, ಯಾಕಂದರೆ ಫಸ್ಟ್ ಟೈಮ್ ಯಾರು ಗೊತ್ತಿರೋ ಫ್ರೆಂಡ್ಸ್ ಇದ್ದರೆ ಒಳ್ಳೆಯದೇ ಅಲ್ವಾ ಅಂತ ಹೇಳಿ. ಸೊ ಇವಾಗ ಅವರು ಹೋಗ್ತಾ ಇದ್ದಾರೆ ಸಪ್ರೇಟಾಗಿ, ಅವರೇ ಒಂದು ಸೆಕ್ಷನ್ನು. ಎಷ್ಟು ಜನ ಇದ್ದಾರೆ ಏನು ಅಂತೆಲ್ಲ ನನಗೆ ಗೊತ್ತಿಲ್ಲ. ಸೊ ಇದೆಲ್ಲ ಆದಮೇಲೆ ತಿಳ್ಕೊಬೇಕು ಒಂದು ಕ್ಲಾಸಲ್ಲಿ ಎಷ್ಟು ಸ್ಟ್ರೆಂತ್ ಇರುತ್ತೆ ಅಂತ ಹೇಳಿ. ನೋಡಿ ನನ್ನ ಮಗಳು ಬರ್ತಾ ಇದ್ದಾಳೆ ಸ್ಕೂಲ್ಗೆ ಹೋಗೋದಕ್ಕೆ ಅಂತ ಹೇಳಿ. ವಿಶ್ ಯು ಗುಡ್ ಲಕ್ ಮಗಳೇ, ಆಲ್ ದ ಬೆಸ್ಟ್, ನಿಮಗೆ ಒಳ್ಳೆಯದಾಗಲಿ. ಐ ಲವ್ ಯು ಸೋ ಮಚ್ ಬಂಗಾರಿ. ಸೊ ಅದೇ ಕಾಣಿಸ್ತಿದ್ದಿಲ್ಲ, ಅದೇ ಅವಳ ಕ್ಲಾಸ್ ರೂಮ್. ಸೊ ಇದೆಲ್ಲ ಆದಮೇಲೆ ಮನೆಗೆ ಹೋಗಕ್ಕೆ ಮುಂಚೆ ನನ್ನ ಮಗನೂ ಕೂಡ ಇಲ್ಲೆಲ್ಲ ನಿಲ್ಲಿಸಿ ಫೋಟೋಸ್ ಎಲ್ಲ ತೆಗೆದ್ವಿ. ನನ್ನ ಮಗನಿಗೂ ಅಷ್ಟೇ ಫೋಟೋಸ್ ಎಲ್ಲ ಅಂದರೆ ಏನೂ ಇಷ್ಟ ಆಗಲ್ಲ. ಅವ್ನಿಗೆ ಏನಿದ್ರು ಓಡಾಡ್ಕೊಂಡು ಆಟ ಆಡೋದೇ ಅಂದರೆ ತುಂಬ ಇಷ್ಟ ಆಗುತ್ತೆ. ಈ ಕ್ಲಾಸಿಂದ ಆಚೆ ಬಂದಿದ್ದ ತಕ್ಷಣ ನನ್ನ ಮಗ ಫುಲ್ ಓಡ್ತಿದ್ದ. ಸೊ ಅವ್ರ ಅಪ್ಪ ಅವನ್ನ ಹಿಡ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಬನ್ನಿ, ನನ್ನ ಮಗ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂತ ನೀವೇ ಕೇಳಿಸ್ಕೊಳ್ಳಿ. ಬೇಕು ಅಮ್ಮಗೆ? ಹಾಂ, ನೀನೇನು ಕೇಳಿದೆ ಅಮ್ಮನ್ನ? ಯಾವ ಮಗನೇ? ಜ್ಯೂಸ್ ಯಾರಿಗೆ ಬೇಕು? ಅಮ್ಮಗೆ ಜ್ಯೂಸ್ ಬೇಕಾ? ನಾನು ಕೇಳಿದ್ನ ನಿಂಗೆ ಜ್ಯೂಸ್ ಬೇಕು ಅಂತ? ಇಲ್ಲ ಮಗನೇ, ಬೇಡ. ಹಾಂ, ಬುಕ್ಸು ಅಕ್ಕದು ಬುಕ್ಸು. ನೋ ಓಪನ್ ಎಲ್ಲ ಮಾಡಂಗಿಲ್ಲ, ಮ್ಯಾಮ್ ಬೈತಾರೆ, ಬಿಡು. ಇಲ್ಲಿ ಕೇಳು ಬಾಯಲ್ಲಿ. ಓದೋದು ಬುಕ್ಸು ಅಕ್ಕಂದು. ಏನು ಬೇಡ ಮಮ್ಮಗೆ. ಅಲ್ಲಿ ಟ್ರೈನು. ಓ, ಇಂಜಿನ್ ಮಾತ್ರ. ಟ್ರೈನ್ ಹೊಂಟೋದು. ಬಾಯ್ ಮಾಡಿ ಈಗ. ಬಾಯ್ ಹೆಂಗ್ ಮಾಡೋದು? ಅಕ್ಕಗೆ ಹೇಳು ಆಲ್ ದ ಬೆಸ್ಟ್ ಹೇಳು. ಆಲ್ ದಿ ಬೆಸ್ಟ್. ಬಾಯ್. ಜ್ಯೂಸ್ ಯಾರು ಕುಡಿಸ್ತೀಯಾ? ಹೇಳು ಅಲೆಕ್ಸಾಗೆ ಹೇಳು. ಕೈ ತೆಗಿ, ಹ್ಯಾಂಡ್ ತೆಗಿಯೋದು, ಕೈ ತೆಗಿ. ಹೇಳಿ ಇವಾಗ ಹೇಳು. ಯಾವ ಸಾಂಗ್ ಬೇಕು ನಿಂಗೆ? ಹೇಳು ಅಲೆಕ್ಸಾಗೆ. ನನ್ನ ಮಗನ ಫೇವ್ರೆಟ್ ಸಾಂಗು ಮಾಯಾವಿ ಸಾಂಗು. ಅದನ್ನು ಅಲೆಕ್ಸಾಗೆ ಪ್ಲೇ ಮಾಡು ಅಂತ ಕೇಳ್ತಿದ್ದೆ ನಾನು. ನೋಡ್ತಾ ಇರ್ಬೋದು, ಸ್ಕೂಲ್ ಮುಗಿಸ್ಕೊಂಡು ನನ್ನ ಮಗಳು ಬಸ್ಸಲ್ಲಿ ಬರ್ತಿದ್ದಾಳೆ. ಅವಳಿಗಂತೂ ತುಂಬಾ ಖುಷಿ, ಸ್ಕೂಲ್ ಬಸ್ಸಲ್ಲಿ ಓಡಾಡಬೇಕು ಅಂತ ತುಂಬಾ ಇಷ್ಟಪಡ್ತಾ ಇದ್ಲು. ಸೊ ಫೈನಲಿ ನನ್ನ ಮಗಳು ಬರ್ತಾ ಇದ್ದಾಳೆ. ಸೊ ಬನ್ನಿ ಅವಳನ್ನ ಕೇಳೋಣ ಹೇಗಿತ್ತು ಇವತ್ತಿನ ದಿನ ಅಂತ. ನಾನಂತೂ ತುಂಬ ಎಕ್ಸೈಟಾಗಿ ವೆಯ್ಟ್ ಮಾಡ್ತಿದ್ದೀನಿ, ಹೇಗೆ ಹೇಳ್ತಾಳೆ, ಇಷ್ಟ ಆಯಿತಾ, ಬೇಜಾರು ಮಾಡ್ಕೊಳ್ಳ ಏನು ಅಂತ ಗೊತ್ತಾಗುತ್ತೆ. ನಾನು ಬಸ್ಸಿಂದ ಇಳಿಸಿದ ತಕ್ಷಣವೇ ಅವಳು ನನ್ನ ಕಡೆ ನೋಡ್ತಾನೆ ಇಲ್ಲ, ಯಾಕೆಂದರೆ ನಾನು ಬ್ಲಾಗ್ ಮಾಡ್ತಿದ್ದೀನಿ ಅಂತ ಅವಳಿಗೆ ಗೊತ್ತಾಯಿತು. ಸೊ ಅವಳು ಯಾವಾಗಲೂ ಅಷ್ಟೇ ನಾನು ಬ್ಲಾಗ್ ಮಾಡಿದಾಗೆಲ್ಲ ಸಪೋರ್ಟ್ ಮಾಡಲ್ಲ, ಅವಳಿಗೆ ಇಷ್ಟ ಆಗೋಲ್ಲ. ಸೊ ನಾನು ಕರೀತಾ ಇದ್ರೂ ಕೂಡ ಅವಳು ಹಂಗೆ ಹೋಗ್ತಾನೆ ಇದ್ದಾಳೆ. ನಾವು ಕರ್ಕೊಂಡು ಬರೋಣ ಅಂತ ಹೇಳಿ ಅವಳನ್ನ ನಾನು, ಪ್ರದೀಪ್, ನನ್ನ ಮಗ ಎಲ್ಲ ಕೂಡ ಬಂದಿದ್ವಿ, ಒಟ್ಟಿಗೆ ಹೋಗಿದ್ವಿ ಕರ್ಕೊಂಬರೋದಕ್ಕೆ. ನೋಡಿ ನನ್ನ ಮಗಳನ್ನ ಕರೆದು ಹೇಳು ಮಗಳೇ ಹೇಗಿತ್ತು ಅಂದರೆ ಹೇಳಕ್ಕೆ ರೆಡಿನೇ ಇಲ್ಲ, ಗೊತ್ತಿಲ್ಲ ಯಾಕೆ ಅಂತ. ಚೆನ್ನಾಗಿತ್ತು. ಫ್ರೆಂಡ್ಸ್ ಆದ್ರಾ? ಫ್ರೆಂಡ್ಸ್ ಆಗ್ಲಿಲ್ವ ಯಾರೂ? ಏನಾರು ಹೇಳ್ಕೊಟ್ರಾ? ಏನಾದ್ರು ಕ್ವಶನ್ಸ್ ಕೇಳಿದ್ರಾ? ABCD ಬರ್ಸಿದ್ರು, ಆಮೇಲೆ
ಆಕ್ಟಿವಿಟೀಸ್ ಮಾಡಿಸಿದ್ರು. ಏನು ಆ್ಯಕ್ಟಿವಿಟಿ ಮಾಡಿಸಿದ್ರು? ಅಂದರೆ ಶ್ಯಾಡೋ ಆಕ್ಟಿವಿಟೀಸು, ಆಮೇಲೆ ಸಿಂಕ್ ಫ್ಲೋಟು ಏನೇನಾಗುತ್ತೆ ಅಂತ ತೋರಿಸಿದ್ರು. ಆಮೇಲೆ ಅಷ್ಟೆ. ಫಸ್ಟ್ ಡೇ ಸ್ಕೂಲ್ ತುಂಬಾ ಚೆನ್ನಾಗಿತ್ತಂತೆ. ಇದು ನೆಕ್ಸ್ಟ್ ಡೇ ಅವಳದು. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸ್ವಲ್ಪ ಫೋಟೋಸ್ನ ಕ್ಲಿಕ್ ಮಾಡಿದೆ ಮೆಮೊರಿಗೆ ಅಂತ ಹೇಳಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಮಕ್ಕಳು ಫಸ್ಟ್ ಡೇ ಇತ್ತು ಅಂತ ಹೇಳಿದರೆ ಅವ್ರು ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಎಲ್ಲರಿಗೂ ಶುಭ ದಿನ.